ಬನ್ನಿ ಬನ್ನಿ ಮಹೇಶ್. ಹಾಯ್, ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಫೈನ್. ಎಸ್, ಇವರು So nice to ಮಹೇಶ್ meet ಅಂತ you. ಹೇಳಿ. ನೀವು ಮುಂದೆ ಒಂದು ಸಿನಿಮಾ ಬರ್ತಾ ಇದೆ, ಇದೆ ಅಕ್ಟೋಬರ್ 24ನೇ ತಾರೀಕು. ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಅಂತ ಸಿನಿಮಾ ಹೆಸರು. ಆ ಸಿನಿಮಾದ ಹೀರೋ, ಡೈರೆಕ್ಟರ್ ಇಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದಾರೆ. ನಿಮ್ನ ಮೀಟ್ ಮಾಡಬೇಕು ಅಂತ ಬಂದಿದ್ದಾರೆ. ಆಕ್ಚುಲಿ ಮಹೇಶ್ ಅವ್ರು ಹೇಳ್ಬೇಕು ಅಂತ ಹೇಳಿದ್ರೆ, ಇವರಿಬ್ರು ಇತ್ತೀಚೆಗೆ ಮದುವೆ ಆಗಿರೋದು. 3 months, June 5th 6th. So nice, congratulations, so happy. Thank ಸೊ you. ನಿಮ್ಮನ್ನ ಮೀಟ್ ಮಾಡ್ಬೇಕು, ನಿಮ್ ಮದುವೆ ವಿಚಾರ ಹೇಳಿದೆ ನಾನು, ಗೊತ್ತಾಗ್ಬಿಟ್ಟು. Okay. ಅವಾಗಿಲ್ಲ, ನಾನು ಮೀಟ್ ಆಗ್ಬೇಕು ಅಂತ. ಆಕ್ಚುಲಿ ನೆನ್ನೆನೆ ನಾವು ಶೂಟ್ ಮಾಡಿದ್ವಿ, ಒಂದ್ ದಿವಸ ವೇಟ್ ಮಾಡಿ ನಿಮಗೋಸ್ಕರ. ನಿನ್ನೆ midnight 3:30 ನಾನು ಬಂದಿದ್ ಮನೆಗೆ ಆಕ್ಚುಲಿ. ಅಲ್ಲಿ ಬಸ್ ಮಿಸ್ ಆಯ್ತು, 9 o'clock ಅಲ್ಲಿಂದ ಬಂದು ಇಲ್ಲಿ 3:30 ರೀಚ್ ಆಗಿದ್ದು. So nice. ಓಕೆ, ಕೂತ್ಕೊಂಡು ಮಾತಾಡೋಣ. ಕೂತ್ಕೊಳ್ಳಿ. Please. Shall I give coffee? ಬೇಡ ಬೇಡ, ಇಲ್ಲ, ನೀವು ಕೂತ್ಕೊಳ್ಳಿ. ಓಕೆ ಮಹೇಶ್ ಅವರೇ, ನಿಮಗೆ ಸರ್ಪ್ರೈಸ್ ಅನ್ನಿಸ್ತೋ ಇಲ್ವೋ ಫಸ್ಟ್ ಹೇಳ್ಬೇಕು ನನಗೆ. ಇಲ್ಲ, ಸರ್ಪ್ರೈಸ್ ಅನಿಸ್ತು ಅಂಡ್ ಇಟ್ ಇಸ್ ವೆರಿ ಎಮೋಷನಲ್. ಈ ತರ ನನಗೋಸ್ಕರ ಸರ್ಪ್ರೈಸ್ ಕೊಡ್ತೀರಾ ಅಂತ ನಾನು ಅಂದ್ಕೊಂಡಿಲ್ಲ. ನಾನೇನೋ ಅಂದ್ಕೊಂಡೆ, ಏನೋ ಸರ್ಪ್ರೈಸ್ ಯಾರನ್ನೋ ಮೀಟ್ ಮಾಡಿಸ್ತಾ ಇದ್ದೀರಾ ಅಂತ. ಬಟ್ ದಿಸ್ ಇಸ್ ವೆರಿ ಪರ್ಸನಲ್, ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಅದಕ್ಕೆ ನನಗೂ ಸ್ವಲ್ಪ ವಾಯ್ಸ್ ಜಾಸ್ತಿ ಬರ್ತಿಲ್ಲ ಇವಾಗ. ಮೈ ಥ್ರೋಟ್ ಇಸ್ ಗೆಟಿಂಗ್ ಡ್ರೈ. ಬಟ್ ದಿಸ್ ಇಸ್ ವೆರಿ ಸ್ಪೆಷಲ್. ಯಾಕಂದ್ರೆ ಎಷ್ಟೊಂದ್ ಕಡೆ ನಾವು ಹುಡುಕಾಡ್ತಾ ಇರ್ತೀವಿ, ಅದನ್ನ ನೀವು ನನ್ನೇ ಕರ್ಕೊಂಡು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೀರಾ. ಸೊ ಐ ಆಮ್ ಲುಕಿಂಗ್ ಅಟ್ ದೆಮ್, ದೇ ಆರ್ ಸಚ್ ಎ ಕ್ಯೂಟ್ ಕಪಲ್. ಐ ಆಮ್ ವೆರಿ ಹ್ಯಾಪಿ, ವೆರಿ ಎಮೋಷನಲ್. ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ, ಇವಾಗ ನಾವು ಸೈಲೆಂಟ್ ಆಗಿರ್ತೀವಿ, ನಿಮ್ಮ ಇವರ ಮಾತುಕತೆ ಜಾಸ್ತಿ ಇರಬೇಕು. ನಿಮ್ಗೇನ್ ಅನ್ಸುತ್ತೆ ಈ ಒಂದು ಸಂದರ್ಭದಲ್ಲಿ? ನಿಮ್ಗೇನ್ ಇವ್ರನ್ನ ಕೇಳಬೇಕು ಅನ್ಸುತ್ತೆ? ಮಾತಾಡ್ಬೋದಾ? ಖಂಡಿತ. ನೀವು ಚಿಕ್ಕವರಿದ್ದಾಗ ನಮ್ಗೆ ಹಿಂಗಿದೀವಿ ಅಂತಾನೆ ಎಷ್ಟೊಂದು ಡ್ರಾಮಾ ಇರ್ಲಿ, ಸ್ಕೂಲ್ ಇರ್ಲಿ, ಹಿಂಗಿದೀವಿ ಅಂತ ಸ್ಪೆಷಲ್ ಕಂಡೀಷನ್ ಹಾಕೊಂಡಿರ್ತಾರೆ, ನ್ಯೂಟ್ರಲ್ ಕಂಡೀಷನ್ ಹಾಕೊಂಡಿರಲ್ಲ. ಅದೇ ಈಗ ಅಂಶ, ನೀವು ಈಗ ಏನೇನು ಪ್ರಾಬ್ಲಮ್ ಆಗಿರ್ಬೋದು, ಏನೇನ್ ಫೇಸ್ ಮಾಡಿದ್ದೀರಾ ನೀವು? ಆಕ್ಚುಲಿ ನಾನು ತುಂಬಾ ನರ್ವಸ್. ನಾನು ಸ್ಟೇಜ್ ಮೇಲೆ ತುಂಬಾ ಸ್ಟೇಜ್ ಫೇರ್ ಇದೆ ನನಗೆ. ನಾನು ಸ್ಕೂಲಲ್ಲೂ ಎಲ್ಲೂ ಏನ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ. ಓನ್ಲಿ ಸ್ಟಡಿಂಗ್ ದಟ್ಸ್ ಇಟ್. ಸ್ಪೋರ್ಟ್ಸ್ ಅಲ್ಲೂ ಅಷ್ಟೇ ನಾನು ಏನಕ್ಕೆ ಪಾರ್ಟಿಸಿಪೇಟ್ ಮಾಡ್ಲಿಲ್ಲ ಮಾಡಿಲ್ಲ. ನೀವು? ಅದೇ ಲೈಕ್ ವಾಟ್ ದೇ ವಿಲ್ ಥಿಂಕ್ ಅಬೌಟ್ ಮೀ. ದಿಸ್ ಇಸ್ ಆಲ್. ಇವಾಗ ನೋ ಮ್ಯಾಟರ್ ಹೌ ಮಚ್ ವಿ ಬಟ್ ಹಿ ಥಿಂಕ್, ಇಸ್ ನಾಟ್ ಲೈಕ್ ದಟ್. ನಿಮಗೊಂದು ಪವರ್ ಸಿಕ್ಕಿದ್ರೆ, ಡೋಂಟ್ ಯು ಥಿಂಕ್ ಯು ವಾಂಟ್ ಟು ಚೇಂಜ್ ದ ಮೆಂಟಾಲಿಟಿ ಆಫ್ 10 more kids like you or like us? ಇವಾಗ ಡೋಂಟ್ ಯು ಥಿಂಕ್? ಬಿಕಾಸ್ ಇವಾಗ ನಿಮ್ಗೆ ಆಪರ್ಚುನಿಟಿ ಕೊಟ್ರೆ ಬಾಡಿನೂ ಸಪೋರ್ಟ್ ಮಾಡಲ್ಲ ಡ್ಯಾನ್ಸ್ ಮಾಡಕ್ಕೆ, ಬಾಡಿನೂ ಸಪೋರ್ಟ್ ಮಾಡಲ್ಲ ನಿಮ್ಗೆ ಇವಾಗ ಡ್ರಾಮಾ ಮಾಡಕ್ಕೆ. ಹೌ ಮೆನಿ ಕಿಡ್ಸ್ ವುಡ್ ಹವ್ ಮಿಸ್ ದಟ್ ಆಪರ್ಚುನಿಟಿ ಜಸ್ಟ್ ಬಿಕಾಸ್ ನಾವು ಯೋಚನೆ ಮಾಡ್ತೀವಿ ನಮ್ಮ ತಂದೆ ತಾಯಿ ಹಂಗಂದ್ರೆ. ಇವಾಗ ಟೆಲ್ ಮಿ ಅಬೌಟ್ ಯುವರ್ ಮದರ್ ಆಲ್ಸೋ, ಫಾರ್ ಎಕ್ಸಾಂಪಲ್, ಬಿಕಾಸ್ ಯು ವಾಸ್ ಟಾಕಿಂಗ್ ಅಬೌಟ್ ಯುವರ್ ಮದರ್. ಇವಾಗ ಅಮ್ಮ ಕೂಡ ನಿಮ್ಗೆ ಹಂಗಾಗಿದೆ ಅಂತ ಅವರೆಷ್ಟು ದುಃಖ ಪಟ್ಟಿರ್ತಾರಲ್ವಾ ಒಂದೊಂದ್ಸಲಿ. ಬಟ್ ಏನಾಗಿದೆ, ಇಟ್ಸ್ ಆಲ್ ಕಾಮನ್ ಅಲ್ವಾ ಸುನಿಲ್? ಸಿಂಪಲ್. ಬಟ್ ಯಾಕೆ ಅವ್ರು ದುಃಖ ಪಟ್ರು? ನೀವು ಹೆಂಗೆ ನಿಮ್ಮ ಅಮ್ಮಂಗೆ ಉತ್ತರ ಕೊಟ್ರಿ? ಹೌ ಡಿಡ್ ಯು ಕಮ್ ಅಕ್ರಾಸ್ ದಟ್ ಫೇಸ್ ಆಫ್ ಏಜ್, ಇಫ್ ಯು ಕ್ಯಾನ್ ಟೆಲ್ ಮಿ? ಬಿಕಾಸ್ ನಾನು ಫಸ್ಟ್ ಟೈಮ್ ಇದ್ರ ಒಂದು ಗ್ರೇಟ್ ಆಪರ್ಚುನಿಟಿ ಇವ್ರು ನನಗೆ ಸರ್ಪ್ರೈಸ್ ಕೊಡ್ತಾರೆ. ಸೊ ಐ ಆಮ್ ಎಕ್ಸೈಟೆಡ್ ಟು ಆಸ್ಕ್ ಯು. ಆಕ್ಚುಲಿ ಐ ಆಸ್ಕ್ಡ್ ಟು ಮೈ ಮಾಮ್, ನಾನು ಹುಟ್ಟಾಗ ನಿನ್ಗೆ ಹೆಂಗ್ ಅನ್ನಿಸ್ತು, ಲೈಕ್ ನಾನು ಹತ್ರ ಕೇಳಿದೆ. ನಮ್ಮಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದಾರೆ, ಯಾಕೆ ಈ ತರ ಹುಟ್ಟಿದ್ಲು ಅಂತ. ಅವ್ರು ಹೇಳಿದ್ದಾರೆ, ದಿಸ್ ಅಂಡ್ ಆಲ್ ಜೀನ್ಸ್ ಪ್ರಾಬ್ಲಮ್, ವಿ ಕ್ಯಾನ್ ಆಲ್ಸೋ ಟೆಲ್. ಮಗು ಒಟ್ಟೊಳಗಡೆ ಇದ್ದಾಗ ವಿ ಕಾಂಟ್ ಟೆಲ್ ಅಬೌಟ್ ಕಲರ್ ಅಂಡ್ ಆಲ್, ವಿ ಕ್ಯಾನ್ ಟೆಲ್ ಅಬೌಟ್ and in the handicap like that we can tell. They told, but the doctor told, if you can't able to hold this baby na, you can give me like that. The doctor suggested. That's only one word he told. He didn't told anything. ಈಗ ಹಂಸ, ನಿಮ್ಮ ಮನೆಯಲ್ಲಿ ಚಿಕ್ಕ ವಯಸ್ಸಿದ್ದಾಗ ಮೂಢನಂಬಿಕೆಗಳು, ಈಗ ಈ ತರ ಮಗಳು ಹಿಂಗಾಗ್ಬಿಟ್ಟಿದ್ದಾರೆ ಅಂತ ಏನಾದ್ರೂ ಮೂಢನಂಬಿಕೆಗಳು, ಪೂಜೆ ಎಲ್ಲ ಏನಿಲ್ಲ. ಅಂದ್ರೆ ಮದ್ವೆ ಆಗ್ಬೇಕಾದ್ರೆ ಸ್ವಲ್ಪ ಇಶ್ಯೂ ಆಯ್ತು, ಬಟ್ ಯಾರು ಅಷ್ಟು ಒಪ್ಕೊಳ್ಳಿಲ್ಲ. ಸೊ 30 years ಅಲ್ಲಿ ಮ್ಯಾಟ್ರಿಮೋನಿಯಲ್ಲಿ ನನ್ನ ಪ್ರೊಫೈಲ್ ಇವ್ರ ರಿಲೇಟಿವ್ ಯಾರೋ ನೋಡಿ ಇವ್ರಿಗೆ. ಓಕೆ, ಇವರು ತಮಿಳ್ನಾಡು, ನೀವು ಕರ್ನಾಟಕ. ಲ್ಯಾಂಗ್ವೇಜ್ ಪ್ರಾಬ್ಲಮ್. ಐ ಆಮ್ ಆಲ್ಸೋ ಡೋಂಟ್ ನೋ ತಮಿಳ್. ಅವ್ರಿಗೂ ಕನ್ನಡ ಬರಲ್ಲ, ಬಟ್ ನಾನು ಕಲಿತಾ ಇದ್ದೀನಿ. ಬಟ್ ತಮಿಳ್ ಲಿಟಲ್ ಬಿಟ್ ಡಿಫಿಕಲ್ಟ್. ಅವರು ಬೇಗ ಕಲಿತಾರೆ. ಅವ್ರಿಗೆ ಸಿಂಗ್ ಪವರ್ ಚೆನ್ನಾಗಿದೆ ಅವ್ರಿಗೆ. Compared to me, high power also ಚೆನ್ನಾಗಿದೆ. I'm little bit interested in language. I'm also interested, but he is thinking I'm not interested. Okay, so ನಿಮಗೆ ಕನ್ನಡದಲ್ಲಿ ಯಾವ ಯಾವ ವರ್ಡ್ ಗೊತ್ತು ನಿಮಗೆ? Little bit general talking. Kannada, try to talk. ಸ್ವಲ್ಪ word I ready to speak, but you know I'm little bit comfort, you know, speak Kannada with Hamsa. But within 6 months I can grow little bit. Very good, you know, very good challenge. You know how to say fluent. But now we are trying to moving to Bangalore. ಸೊ ನಿಮ್ಗೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರೆ ಒಂದು ವೈಯಕ್ತಿಕ ಪ್ರಶ್ನೆ ಕೇಳ್ಬೋದಾ? ಮನ್ಸಿಗೆ ಬೇಜಾರಾಗಲ್ಲ ಅಂತ. ಇವಾಗ ಸಮಾಜದಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ನೀವು ನೋಡಕ್ಕೆ ಕಪ್ಪಗಿದ್ರೆ ಕಪ್ಪಗಿರೋರು ಯಾರೋ ಮದುವೆ ಆಗ್ತಾರೆ,
ನೀವು ನೋಡಕ್ ಬೆಳ್ಳಗಿದ್ರೆ ಚೆನ್ನಾಗಿರೋರು ಯಾರೋ ಸಿಗ್ತಾರೆ, ನೀವು ನೋಡಕ್ ಹಿಂಗಿರ್ತೀರಾ ಇಂಥವ್ರೇ ಸಿಗ್ತಾರೆ ಅನ್ನೋದು ಒಂದು ಟ್ಯಾಬು ಮಾಡ್ಬಿಟ್ಟಿದ್ದಾರೆ. ನಾನು ಅನುಭವಿಸ್ಬಿಟ್ಟಿದ್ದೀನಿ. ಇವಾಗ ನನಗೆ ಈ ಥರ ಕಂಡೀಷನ್ ಇದೆ, ನಾನು ಇದೇ ಕಂಡೀಷನ್ ಇರೋರೇ ನನಗೆ ಸಿಗ್ತಾರೆ, ನಾನು ಅಂಥವ್ರನ್ನೇ ಮದುವೆ ಆಗಬೇಕು ಅಂತ ಮದುವೆ ಆದರೂ, ಇಲ್ಲ ನಿಮಗೆ ಬೇರೆ ಯಾರೂ ಒಪ್ಪಲೇ ಇಲ್ವೋ ನಿಮಗೆ? ಇಲ್ಲ ಒಪ್ಲಿಲ್ಲ ಅಂತ ಅನ್ನೋಕ್ಕಿಂತ ಕೆಲವರು ಸ್ವಲ್ಪ ಜ್ಯುವೆಲರಿ ಜಾಸ್ತಿ ಬೇಕು ಅಂತ ಡೌರಿ. ಡೌರಿ ಹೌದಾ? ನಂಬರ್ ಕೂಡ ದೇ ಆರ್ ಆಲ್ಸೋ ನಾಟ್ ಸೆಟಲ್ಡ್, ದಟ್ ಬಾಯ್ ಆಲ್ಸೋ ನಾಟ್ ಲೈಕ್ ಹೆಂಗ್ ದಟ್ ಅವ್ರ ಅಂಕಲ್ ತರ ಕಾಣಿಸ್ತಿದ್ರು, ನನ್ಗೂ ಇಷ್ಟ ಇರ್ಲಿಲ್ಲ. ನಾನು ಸ್ವಲ್ಪ ಹಂಗೆ ಹಿಂಗೆ ಅಂತ ಸ್ವಲ್ಪ ನಾನು ರಿಜೆಕ್ಟ್ ಮಾಡ್ತಾ ಇದ್ದೆ. ಅಂದ್ರೆ ಇವಾಗ ನೀವು ಹೇಳ್ತಾ ಇರೋ ಲೆಕ್ಕದಲ್ಲಿ ನೋಡಿ ಸುನಿಲ್, ಇವಾಗ ನೀವು ಈ ಕಂಡೀಷನ್ ಇದ್ರೆ ಅವ್ರಿಗೆ ತೊಂದರೆ ಇಲ್ಲ, ಆದ್ರೆ ಡೌರಿ ಕೊಡ್ಬೇಕು ನೀವು ಅಂತ ಹೇಳ್ತಾ ಇರೋದು. ನೋಡಿ ಪ್ರಪಂಚ ಹಂಗಿದೆ ಇವಾಗ. ಸೊ ಡೌರಿ ಕೊಟ್ಬಿಟ್ರೆ ಕಂಡೀಷನ್ ಇಸ್ ನಾಟ್ ಮ್ಯಾಟರ್, ಎವ್ರಿಥಿಂಗ್ ಇಸ್ ಬ್ಯಾಲೆನ್ಸ್. ಹೌ ಬ್ರೂಟಲ್. ಎಲ್ಲ ಓಕೆ ಅಂತ ದುಡ್ಡು ಕೊಡ್ಲಿಲ್ಲ ಅಂತ ಹಂಗಾರೆ ನಿಮ್ಮ ಮೇಲೆ ಪ್ರೀತಿ. ಸೊ ಹಂಗಾರೆ ನಿಮಗೆ ಆಫರ್ಸ್ ಬಂದಿದೆ, ಆದ್ರೆ ಈ ತರ ಕಂಡೀಷನ್ಸ್ಗಳು ನಿಮಗೆ. But are you but I saw in Instagram that lady same like me, they married normal black hair. ಇದಾರೆ ಇವಾಗ ಎಷ್ಟೊಂದ್ ಕಡೆ ನೀವು ನೋಡಿ ಅಂತ ಎಕ್ಸಾಂಪಲ್ಸ್ ನ ಹೊರಗಡೆ ಮಾತಾಡ್ತಾನೆ ಇಲ್ಲ. ಸೊ ಥ್ಯಾಂಕ್ಸ್ ಟು ಸುನಿಲ್ ಸರ್ ಆಲ್ಸೋ ದಟ್ ಇವತ್ತು ನಮ್ಮಿಬ್ಬರ ಜೊತೆ ಕೂರಿಸಿದ್ದಾರೆ ಮಾತಾಡಕ್ಕೆ. ಈ ತರ ಎಕ್ಸಾಂಪಲ್, ದಿಸ್ ಇಸ್ ವಾಟ್ ಐ ಆಮ್ ಆಲ್ಸೋ ಟ್ರೈಯಿಂಗ್, ದಟ್ ಈ ತರ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ he got enormous of fan follow-ups and you are such a energetic lady. I'm so happy now. I'm comfortable. ಬಂದಾಗ ಸ್ವಲ್ಪ ಥ್ರೋಟ್ ಎಲ್ಲ ಡ್ರೈ ಆಗಿತ್ತು ನಿಮ್ಮೊಳಗೆ. ಏನು ಅನ್ಕೋಬೇಡಿ. ಇಲ್ಲ ಯಾ ದಟ್ ರಿಯಲಿ ಅಪ್ರಿಷಿಯೇಟ್. ನೋಡಿ ದಿಸ್ ಇಸ್ ವಾಟ್ ವಿ ನೀಡ್ ಟು ಡಿಸ್ಕಸ್. ಈ ತರದ್ ಮಾತಾಡ್ಬಿಟ್ಟೆ ನಾವು ಪ್ರಪಂಚಕ್ಕೆ ಹೇಳ್ಬೇಕು. ನಾರ್ಮಲ್ ಆಗಿರೋರು ಮದುವೆ ಆಗಿದ್ದಾರೆ. ನನ್ನ ಸ್ನೇಹಿತರು ಒಂದು ಹುಡುಗ, ನಾನು ಇವಾಗ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಿದ್ದೆ, ಆಮಿರ್ ಅಂತ ಒಂದು ಹುಡುಗ ಡೆಲ್ಲಿನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ವರ್ಕ್ ಮಾಡ್ತಾನೆ. ಹಿಸ್ ವೈಫ್ ಇಸ್ ನಾಜ್ಮಿ ಅಂತ, ತುಂಬಾ ನೋಡಕ್ ತುಂಬಾ ಸುಂದರವಾಗಿದ್ದಾರೆ. ಬಟ್ ವಿತ್ ನೋ ಡಿಸ್ಕ್ರಿಮಿನೇಷನ್ ಶಿ ಮ್ಯಾರಿಡ್ ಹಿಮ್. ತುಂಬಾ ಖುಷಿಯಾಗಿದ್ದಾರೆ. ಆ ಥರ ಎಕ್ಸಾಂಪಲ್ಸ್ನ ಯಾರು ಹೊರಗಡೆ ಮಾತಾಡಲ್ಲ. ನಮಗೆ ಹೊರಗಡೆ ತರಬೇಕಂದ್ರೆ ಈ ಥರ ಪ್ಲಾಟ್ಫಾರ್ಮ್ಸ್ ಬೇಕು ನಮಗೆ. ದಿಸ್ ಇಸ್ ವಾಟ್ ಐ ಆಮ್ ಆಲ್ಸೋ ಟ್ರೈಯಿಂಗ್. ಇವಾಗ ನಿಮಗೂ ಒಂದು ಗುಡ್ ಆಪರ್ಚುನಿಟಿ ಕೊಟ್ರೆ ನೀವು ಏನ್ ಮಾಡಕ್ ಪ್ರಯತ್ನ ಪಡ್ತೀರಾ? ಅಂದ್ರೆ ನಮ್ಮನ್ನ ಬೇರೆ ರೀತಿ ನೋಡ್ಬೇಡಿ, ಲೈಕ್ ನಿಮ್ಮಲ್ಲಿಗೆ ಲೈಕ್ ನಾರ್ಮಲ್ ಪೀಪಲ್ನ ನೋಡ್ದಂಗೆ ನೋಡಿ, ಬೇರೆ ತರ ನೋಡಿ ಆಡ್ಕೊಳ್ಳೋದು ಹಿಂಗೆ ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು 2-3 ಕಡೆ ನಾನು ಬೇರೆ ಇಂಟರ್ವ್ಯೂಲಿ ಹೇಳಿದ್ದೆ. ಬಟ್ ಸಿನ್ಸ್ ಐ ಗಾಟ್ ಮೋಟಿವೇಟೆಡ್, ಐಮ್ ಟೆಲಿಂಗ್ ಯು, ಒಂದು 14-15 ಇಯರ್ಸ್ ಇದ್ದೆ ನಾನು. ಸೊ ಇದ್ದಾಗ ಒಂದು ಚಿಕ್ಕ ಹುಡುಗನ ಜೊತೆ ಆಟ ಆಡ್ತಾ ಇದ್ದೆ ನಾನು. ಅವಾಗೆಲ್ಲ ಮಾರತ್ತಳ್ಳಿ, ವೈಟ್ ಫೀಲ್ಡ್, ಬೆಂಗಳೂರೆಲ್ಲ ಸ್ವಲ್ಪ ಕಾಡ್ ಥರ ಇದ್ದಿದ್ದು, ಆಟ ಆಡ್ತಾ ಇದ್ದೆ ರೆಗ್ಯುಲರ್ ಆಗಿ ಆಟಾಡೋದು. ಅವ್ರ ಅಮ್ಮ ಸೀರೆ ಸಿಗಿಸ್ಕೊಂಡು ದರ ಅಂತ ನಮ್ಮ ಕಡೆ ಬಂದರು. ಆ ಹುಡುಗನ ಕಿವಿ ಹಿಡ್ಕೊಂಡು ದರ ಅಂತ ಹೇಳ್ಕೊಂಡು ಹೋಗ್ಬಿಟ್ಟು, ಹ್ಯಾಂಡ್ ಪಂಪ್ ಇತ್ತು ಸುನಿಲಲ್ಲಿ, ಅವ್ರ ಹ್ಯಾಂಡ್ ಪಂಪ್ ಹೊಡೆದಿದೆ, ಆ ಹುಡುಗನ ಸ್ನಾನನೇ ಮಾಡಿಸ್ಬಿಟ್ರ ಅಮ್ಮ, ನನ್ನ ಜೊತೆ ಮುಟ್ಕೊಂಡು ಆಟ ಆಡ್ತಾ ಇದ್ದಾನೆ. In this situation, I have to share one thing. They are literally illiterated and literally foolish people. How to say? In other words, if I saw that person, I will slap and tell you we are equal. So see, because way back in 90s, ನಮಗೆ ಸೋಷಿಯಲ್ ಮೀಡಿಯಾ ಇಲ್ಲ, ಈ ಥರ ಪ್ಲಾಟ್ಫಾರ್ಮ್ಸ್ ಇಲ್ಲ ನಿಮ್ಮ ಥರ ಹಿಂಗೆ ಬಂದು ಕೂತ್ಕೊಂಡು ಮಾತಾಡೋ ಆಪರ್ಚುನಿಟೀಸ್ ಇರ್ತಿರ್ಲಿಲ್ಲ. ನಾವು ಏನಾಗಿದೆ, ಇವಾಗ ಹುಟ್ಟಿರೋ ಮಕ್ಕಳುಗಳಿಗೆ ಸೋಷಿಯಲ್ ಮೀಡಿಯಾ ಇದೆ, ದೇ ಆರ್ ಟಾಕಿಂಗ್ ಅಬೌಟ್ ಇಟ್. ಅವರು ಅಫರ್ಮೇಷನ್ಸ್ ಬಗ್ಗೆ, ಮ್ಯಾನಿಫೆಸ್ಟೇಷನ್ ಬಗ್ಗೆ, ಸೆಲ್ಫ್ ಲವ್ ಬಗ್ಗೆ ಎಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಬಟ್ ಇವಾಗ ಐ ಆಮ್ 40 ನಾವು, ಓಕೆ, ಐ ಆಮ್ ಸ್ಟಿಲ್ ಸಿಂಗಲ್. ನಮಗೆ ಐ ಆಮ್ ಸ್ಟಿಲ್ ನಾಟ್ ಮ್ಯಾರಿಡ್. XYZ reasons only. You not interested to marry or what? No, I am a great, I can become a great husband. I know to cook, I know to clean. You know one thing, compared to me, you know cooking. Better cooking. Yes, better cooking. ಹೌದು. ಈಗ ಅಂಶ, ಈಗ ನೀವಿಬ್ರು ಕರ್ನಾಟಕದಲ್ಲಿ ಹೋಗ್ತಾ ಇದ್ರೆ ಕರ್ನಾಟಕದ ಜನ ನೀವು ಅಬ್ಸರ್ವ್ ಮಾಡ್ದಂಗೆ ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಅದೇ ತಮಿಳ್ನಾಡಲ್ಲೂ ಹೋಗ್ತಿರ್ತಾರೆ ನೀವಿಬ್ರು ಜೊತೆಗೆ, ಅವಾಗ ಅವ್ರು ಹೆಂಗೆ ಟ್ರೀಟ್ ಮಾಡ್ತಾರೆ, ಅವ್ರು ಹೆಂಗ್ ನೋಡ್ತಿರ್ತಾರೆ? ಎಜುಕೇಟೆಡ್ ಪೀಪಲ್ಸ್ ಆದ್ರೆ ಸುನಿಯನ ಅವ್ರು ಏನು ಕೇಳಲ್ಲ, ಅವ್ರಿಗೆ ಅರ್ಥ ಆಗುತ್ತೆ. ಅನ್ಎಜುಕೇಟೆಡ್ ಪೀಪಲ್ಸ್ ಅದೇ ನೋಡು ವೈಟು ಲೈಕ್ ಅಜ್ಜಿ ತರ ಇದಾರೆ, ಇದರೆಲ್ಲ ನಾರ್ಮಲ್. ನನ್ ಮದ್ವೆಗಿನ ಮುಂಚೆನೂ ಆಗಿದೆ ಈ ತರ ಫೇಸ್. ನೀವು ಮಾಡಿದೀರಾ? ನನಗೆ ನೋಡಿ, ಇವಾಗ ನಿಮ್ಗಿರೋ ಕಂಡೀಷನ್ ಸ್ವಲ್ಪ ಬೇರೆ, ನನಗಿರೋ ಕಂಡೀಷನ್ ಸ್ವಲ್ಪ ಬೇರೆ. ನಂದು ಕಂಡೀಷನಲ್ ವಿಟಿಲಿಗೋ ಇದೆ, ನೀವು ಆಲ್ಬಿನೋ ಅಂತ ಕರೀತಾರೆ. ಓಕೆ, ನಿಮ್ದು? ನಂದು ವಿಟಿಲಿಗೋ, ಅದೇ ಸೇಮ್ ಸಿಸ್ಟರ್ ಕಂಡೀಷನ್ಸ್. ಬಟ್ ಬ್ಲ್ಯಾಕ್ ಹೇರ್? ನನಗೆ ನಾರ್ಮಲ್ ಬ್ಲ್ಯಾಕ್ ಹೇರ್. ನಾನು ಏನು ಮಾಡಿಲ್ಲ, ನನಗೆ ಇಷ್ಟ ಈ ಕಂಡೀಷನ್. ನನಗೆ ಇಲ್ಲಿ ಪ್ಯಾಚಸ್ ಇತ್ತು. ನಾನು ಫಸ್ಟ್ ಥಿಂಗ್ ವಾಟ್ ಐ ಡಿಡ್ ಇಸ್ ಐ ಸ್ಟಾಪ್ ಮೆಡಿಸಿನ್ ಇನ್ 2020. ಕಂಪೇರ್ಡ್ ಟು ಮೀ ಅಂಡ್ ದೀನದೇನ ಯು ಆರ್? ಹೌದು, ನನಗೆ ನನ್ನ ಕಂಡೀಷನಲ್ ವಿಟಿಲಿಗೋ ನನಗೆ ಓಕೆ. ನನಗೆ ಇಟ್ ಬಿಹೇವ್ಸ್ ಎವ್ರಿ 1 year 2 year ಇಟ್ ಬಿಹೇವ್ಸ್ ಡಿಫ್ರೆಂಟ್ ನನಗೆ. ನೋಡಿ, ಇವಾಗ ಇನ್ನೊಂದು ಪ್ಯಾಚ್ ಇದೆ, ಇನ್ನೊಂದು 1 and 2 years ಆದ್ಮೇಲೆ ಇದು ಚೇಂಜ್ ಆಗ್ಬೋದು. ಇಟ್ಸ್ ಆಲ್ ವಿಟಿಲಿಗೋ. ನಾನು ಹೊರಗಡೆ ಹೋದ್ರೆ ಫುಲ್ ಬರ್ನ್ ಆಗುತ್ತೆ, ಪಿಂಕ್ ಆಗುತ್ತೆ ನಮಗೆ. ದಟ್ಸ್ ದ ಓನ್ಲಿ ಕಂಡೀಷನ್. ಬಟ್ ಹೇರ್ ಕಲರ್ ಇಲ್ಲ, ಹಿಂಗೆ ಇದೆ ನನಗೆ. ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಕಂಡೀಷನಲ್ ವಿಟಿಲಿಗೋ ಅಂತ. Kind of before the level. ಆಯ್ತಾ? ಸೊ ಇವಾಗ ನನಗೆ ಚಿಕ್ಕ ವಯಸ್ಸಿಂದ ಚಿಕ್ಕ ಪ್ಯಾಚಸ್ ಇದ್ದಿದ್ದು. ಇವಾಗ ಬೆಳೀತಾ ನಾನು ಕಂಪ್ಲೀಟ್ಲಿ ಮೆಡಿಸಿನ್ಸ್ ತೊಗೊಂಡು, ಆ್ಯಂಟಿಬಯೋಟಿಕ್ಸ್ ತೊಗೊಂಡು, ಫೋಟೋಥೆರಪಿ, ಅಲ್ಟ್ರಾವೈಲೆಟ್, ಏನೇನೋ ಮೆಡಿಸಿನ್ ತೊಗೊಂಡು, ನಮ್ಮದೇ ಸ್ಟಿಗ್ಮಾ ಎಲ್ಲ ತೊಗೊಂಡು ಐ ಹ್ಯಾವ್ ಸ್ಪೆಂಟ್ ಎ ಲಾಟ್ ಆನ್ ದಟ್. ಬಟ್ ಏನು ಇಂಪ್ರೂವ್ ಆಗಲಿಲ್ಲ ನನಗೆ. ಸೊ 2020ನಲ್ಲಿ ಐ ಟ್ರಾನ್ಸ್ಫಾರ್ಮ್ ಮೈ ಬಾಡಿ ಇಂಟು 8 packs ಆ್ಯಂಡ್ ಆಲ್, ಜಸ್ಟ್ ಟು ಕ್ರಿಯೇಟ್ ಅನ್ ಅವೇರ್ನೆಸ್ ಅಬೌಟ್ ವಿಟಿಲಿಗೋ. ದೆನ್ ಐ ಸ್ಟಾಪ್ ಮೆಡಿಸಿನ್ ತೊಗೊಂಡ್ಮೇಲೆ ಮೈ ಸ್ಕಿನ್ ಹ್ಯಾಸ್ ಬಿಕಮ್ ಸೋ ನೀಟ್.
so clean. I'm very healthy. I'm so good. I'm feeling very positive, and that also motivated me to make a film. So ನನಗೆ ನಮ್ಗೆ ಏನು ತೊಂದ್ರೆ ಇಲ್ಲ, ಜಸ್ಟ್ ಹೊರಗಡೆ ಬಿಸಿಲಿಗೆ ಹೋದ್ರೆ ಮಾತ್ರ ವೈಟ್, ಬಟ್ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ಅದು ಏನು ತೊಂದ್ರೆ ಇಲ್ಲ. ಇಂಥ ವಿಚಾರವಾಗಿನೇ ಇವರು ಒಂದು ಸಿನಿಮಾ ಮಾಡಿದ್ದಾರೆ. ನಿಮ್ಗೆ ಈ ತರ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಕೇಳಿದ ತಕ್ಷಣ ಹೌ ಡು ಯು ಫೀಲ್? ಖುಷಿ ಆಯ್ತು, ಸೀರಿಯಸ್ಲಿ ಖುಷಿ ಆಯ್ತು. ಹೌದಾ? I want to see that movie full finish ಆದ್ಮೇಲೆ ನಾನು ನೋಡಿದ್ದೀನಿ. I will make sure I'm going to invite you both. Yes. You both should come to watch and the also one thing I want to share, we will help you to motivate others, because we are the example to create awareness and as well as improvise the society and as well as encourage the peoples and also destroy the foolish things and all. ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ಬೋದಾ? ಎಷ್ಟೊಂದು ಜನ ಎಷ್ಟೊಂದು ಥರ ಹೆಸರುಗಳನ್ನ ಕರೀತಾರೆ. ನನಗೂ ಏನೇನೋ ಕರೆದಿರೋದುಂಟು. ಆ ಥರದ್ದು ನಿಮ್ಮ ಮೈಕಲ್ಲಿ ಸ್ಕೂಲಲ್ಲಿ ಕರೀತಿದ್ರು, ಕಾಲೇಜಲ್ಲಿ ಸ್ವಲ್ಪ ಯಾವ್ದಾದ್ರು ಒಂದು ಹೆಸರು ನಿಮ್ಮ ಮೈಕಲ್ಲಿ ಹೇಳೋ ಅಂಥದ್ದಿದ್ರೆ ಏನಂತ ಕರೆದಿರ್ಬೋದು ನಿಮಗೆ? ನಮಗೆ ಇವಾಗ ಅದ್ರ ಬಗ್ಗೆ ನಗು ಬಂದ್ಬಿಡುತ್ತೆ ಸುನೀಲ್. ಆವಾಗ ಆ ಮುಗ್ಧ ಮನಸ್ಸುಗಳಿಗೆ ಅದು ಕಿವಿಗೆ ಬಿದ್ದಾಗ ಆ ಶಬ್ದಗಳು ತುಂಬಾ ಡಿಮೋಟಿವೇಟ್ ಆಗ್ಬಿಡ್ತೀವಿ. ನನಗೂ ಹಸು ಅಂತ ಕರೆದ್ಬಿಟ್ಟಿದ್ದಾರೆ ಆಯ್ತಾ, ಯಾವ್ದೋ ಏನೋ ಕಾಡ್ ಜಿಂಕೆ ಅಂತಾನೂ ಕರೆದಿದ್ದಾರೆ ನನಗೆ. ಕುದುರೆ ಕಲರ್ ಕುದುರೆಗಳಿರ್ತಾವಲ್ಲ, ಕೆಂಚಿ ಅಂತ ಕರೆದಿದ್ದು ಅಷ್ಟೇ, ಇನ್ಯಾವುದೋ ನಂಗೆ ನೆನಪಿಲ್ಲ. ಸ್ಕೂಲ್ ಟೈಮ್ ಅಷ್ಟೇ, ಕಾಲೇಜಲ್ಲೆಲ್ಲ ಗೊತ್ತಿರುತ್ತೆ, ಎಜುಕೇಟೆಡ್ ಆಗಿರುತ್ತೆ. ಓಕೆ ಹಂಸ, ಸಡನ್ ಆಗಿ ಇವತ್ತಿನ ಈ ಒಂದು ಎಂಟ್ರಿ, ಇವತ್ತಿನ ಒಂದು ಮಾತುಕತೆ ಟೋಟಲ್ ಆಗಿ ಹೇಗೆ ಅನ್ಸುತ್ತೆ? ಖುಷಿ ಆಯ್ತು ಇವ್ರನ್ನ ನೋಡಿ. ಸೇಮ್ ಲೈಕ್ ನಮ್ ತರ ಇದ್ರಲ್ವಾ ಸರ್, ಕಲರ್ ಹೇರ್ ಕಲರ್ ನೋಡಿ ಡಿಫ್ರೆಂಟ್ ಇದೆ, ಅದು ಖುಷಿ ಆಯ್ತು. ಓಕೆ ಆಕ್ಚುಲಿ ನಮಗೂ ಈ ತರ ಇರ್ಬೇಕಿತ್ತು ಅನ್ಸ್ತು. ಇಲ್ಲ, ನೀವು ಹಿಂಗೆ ಚೆನ್ನಾಗಿದ್ದೀರಾ. ನೀವು ನನಗಿಂತ ತುಂಬಾ ಚೆನ್ನಾಗಿದ್ದೀರಾ. ನೀವು ಇಂಗ್ಲೆಂಡ್ಗೂ ಜರ್ಮನಿಗೂ ನಮ್ಮ ಅಮ್ಮ ಟ್ರೈ ಮಾಡಿದ್ರು ತುಂಬಾ, ಕಲರ್ ಚೇಂಜ್ ಮಾಡ್ಸೋಣ, ಯಾಕಂದ್ರೆ ಯಾರು ಒಪ್ಕೋತಾ ಇಲ್ವಲ್ಲ ಹುಡುಗನ ಮನೆಯವರು ಅಂತ ತುಂಬಾ ಟ್ರೈ ಮಾಡಿದ್ರು. ಬ್ಯೂಟಿ ಪಾರ್ಲರ್ ಕರ್ಕೊಂಡು ಕೂರ್ಸ್ಬಿಟ್ರು ನನ್ನ. ಆಮೇಲೆ ಅವ್ರ ಕಲರ್ ನಾನ್ ಕೇಳಿದ ಕಲರ್ ಅವ್ರ ಹತ್ರ ಇರ್ಲಿಲ್ಲ. ನನ್ ಪುಣ್ಯ, ನನಗ್ ತುಂಬಾ ಭಯ ಇತ್ತು. ಅಯ್ಯೋ, ಆಮೇಲೆ ತುಂಬಾ ನನ್ ಕಲರ್ ಫುಲ್ ಡಿಫ್ರೆಂಟ್ ಆಗಿ ಕಾಣ್ಬಿಡುತ್ತೆ, ಅದು ಇನ್ನೂ ಅಕ್ವರ್ಡ್ ಆಗಿ ಕಾಣುತ್ತೆ. ಆಮೇಲೆ ಮತ್ತೆ ನಂಗೆ ರಿಯಲ್ ಹೇರ್ ಕಲರ್ ನನಗ್ ಬರಲ್ಲ, ಅದಕ್ಕೆ ನಾನು ಫುಲ್ ಎದ್ರುಕೊಂಡಿದ್ದೆ. ಪುಣ್ಯ ಅವ್ರು ಯಾವಾಗ ನನ್ಗೆ ಹೇರ್ ಕಲರ್ ನಾನು ಲೈಕ್ ಮಾಡಿದಿಲ್ಲ ಅಂದ್ಬಿಟ್ರು, ಎದ್ ಬಂದ್ಬಿಟ್ಟೆ. ನಾವ್ ಇದನ್ನೇ ಕೇಳಿದ್ದು, ಇದು ಕೂಡ ಒಂದು ಆಬ್ಸ್ಟಿಕಲ್ ಆಯ್ತಾ. ಹೇರ್ ಕಲರ್ ಚೇಂಜ್ ಮಾಡ್ಬಿಟ್ರೆ ಯಾರೋ ಒಪ್ಕೊಬಿಡ್ತಾರೆ ಅಂತ ಹೇಳ್ಬಿಟ್ಟಲ್ಲ, ಅದು ಸುಳ್ಳು. ಅವರು ನಾವ್ ಇದ್ದಂಗೆ ಒಪ್ಕೋಬೇಕು, ಅದು ರಿಯಲ್ ಲವ್. ನಮ್ದು ಆರ್ಟಿಫಿಷಿಯಲ್ ನಮ್ದು ಫೇಸ್ ನಾವ್ ಒಪ್ಕೋತೀವಿ ಅಂದ್ರೆ ಅದು ರಿಯಲ್ ಲವ್ ಅಲ್ಲ. ಸೊ ಕಡೆಯದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಅವರೇ, ಈ ಒಂದು ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ. ಸೊ ಇಷ್ಟು ಬ್ಯೂಟಿಫುಲ್ ಸರ್ಪ್ರೈಸ್ ಅಂತ ನಂಗೆ ಗೊತ್ತಿರಲಿಲ್ಲ. ಐ ಆಮ್ ವೆರಿ ಹ್ಯಾಪಿ. ಬಹುಶಃ ಇದು ಬಿಟ್ಟು ನೀವು ಏನೇ ಸರ್ಪ್ರೈಸ್ ಕೊಟ್ಟಿದ್ರು ನಾನು ನಗ್ತಿದ್ನೇನೋ, ಬಟ್ ಇವಾಗ ಅನುಭವಿಸಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಐ ಫೆಲ್ಟ್ ಇಟ್, ಐ ರಿಯಲಿ ಫೆಲ್ಟ್ ಇಟ್, ಬಿಕಾಸ್ ನಾವು ಎಲ್ಲೆಲ್ಲೋ ಹುಡುಕಾಡ್ಕೊಂಡು ಓಡಾಡ್ತಾ ಇರ್ತೀವಿ. ಸೊ ಈ ಥರ ಒಂದು ಸಿನಿಮಾಗೆ, ಈ ಥರ ಒಂದು ಸಪೋರ್ಟ್ಗೆ ಸುನಿಲ್ ಅವರು ನಿಮ್ಮಿಬ್ಬರನ್ನ ಪರಿಚಯ ಮಾಡಿಸ್ಕೊಟ್ಟಿರೋದು ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಪಾಸಿಟಿವ್ ಆಗಿದ್ದೀರಲ್ಲ, ಅದು ಖುಷಿ ಆಯಿತು ನನಗೆ. ಆ್ಯಂಡ್ ವಾಟ್ ಎವರ್ ಇಟ್ ಈಸ್, ನಿಮಗೂ ಕೂಡ ಗುಡ್ ಲಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ October 24th ನಮ್ಮ ಸಿನಿಮಾ ಬರ್ತಾ ಇದೆ. ಇಟ್ಸ್ ನೇಮ್ ಇಸ್ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ. ಬಿಳಿ ಚುಕ್ಕಿ ಅಂದರೆ ನಾನು, ಓಕೆ, ಬಿಕಾಸ್ ನನ್ನ ರೇಗ್ಸಿದ್ದಾರೆ ಬಿಳಿ ಚುಕ್ಕಿ ಅಂತ. ಹಳ್ಳಿ ಹಕ್ಕಿ ಅಂದರೆ ಇಟ್ಸ್ ಸ್ನಾಗ್. ಇವಾಗ ಒಂದು ಸುಂದರವಾಗಿರೋ ಹುಡುಗಿ ನನಗೆ ಹಳ್ಳಿನಲ್ಲಿ ಹಳ್ಳಿ ಹಕ್ಕಿ ಹೋಗ್ತಿದೆ ನೋಡೋಂತಾರಲ್ಲ ಅದು. ಆ್ಯಂಡ್ ಈ ಫಿಲ್ಮಲ್ಲಿ ಯಾವುದೇ ಫಿಲಾಸಫಿ, ನಮಗೆ ರೈಟ್ಸ್ ಕೊಡಿ, ಆ್ಯಸ್ ಯು ಟೋಲ್ಡ್ ವಿ ಆರ್ ಆಲ್ ಈಕ್ವಲ್, ಆ ಥರ ನಾನು ರೈಟ್ಸ್ ಕೊಡಿ ಅಂತೆಲ್ಲ ಮಾತಾಡೇ ಇಲ್ಲ. ಇಟ್ಸ್ ಎ ಕಾಮಿಡಿ, ಇಟ್ಸ್ ಎ ರೊಮ್ಯಾನ್ಸ್, ಇಟ್ಸ್ ಎ ಎಮೋಷನ್ ಅಬೌಟ್ ದ ಕ್ಯಾರೆಕ್ಟರ್ಸ್. ಆ ಥರ ತೋರಿಸ್ಕೊಂಡು ಹೋಗಿದ್ದೀನಿ. So I have kept it very neutral. I have not tried to preach anybody in this film, so that it's an entertainer. You will love it. You will go to the film. ನೀವು ಸಿನಿಮಾಗೆ ಹೋಗ್ಬೇಕಾದ್ರೆ ಒಂದು ನಗು ಇಟ್ಕೊಂಡು ಹೋಗ್ತೀರಾ, ಸಿನಿಮಾಯಿಂದ ಬರಬೇಕಾದ್ರೂ ಒಂದು ನಗು ಇಟ್ಕೊಂಡು ಬರ್ತೀರಾ, ಬಟ್ ಕಣ್ಣಲ್ಲಿ ಒಂದು ಸ್ವಲ್ಪ ನೀರಿರುತ್ತೆ. ಈ ಸಿನಿಮಾಯಿಂದ ನಿಮ್ಮ ಮೂಲಕ ಕೂಡ, ಇವ್ರ ಶೋ ಮೂಲಕ ಕೂಡ ಎಷ್ಟೊಂದು ಜನಗಳಿಗೆ ಒಂದು ಎಕ್ಸಾಂಪಲ್ ಆಗಲಿ, ಒಂದು ಟೇಕ್ ಆಫ್ ಆಗಲಿ. ಇದೇ ಥರ ಎಷ್ಟೊಂದು ಜನ ಇನಿಷಿಯೇಟಿವ್ ತಗೊಂಡು ಬೇರೆ ಬೇರೆ ಸಮಸ್ಯೆಗಳು ಸಮಾಜದಲ್ಲಿ ಏನಿದೆ ಅದನ್ನು ನಗ್ತಾ ಸಿನಿಮಾ ಮಾಡಿ ಹೇಳಲಿ. ಈ ಥರ ಟಾಪಿಕ್ ಅಂದ ತಕ್ಷಣ ಅಳೋ ಥರ ಏನಂತಾರೆ ಡಿಸಪಾಯಿಂಟೆಡ್ ಆಗಿ ಸಿನಿಮಾ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ ಅಲ್ವಾ. ಅದರಿಂದ ಸೊ ಥ್ಯಾಂಕ್ ಯು ಸೋ ಮಚ್. October 24 ರಿಲೀಸ್ ಆಗ್ತಿದೆ ಬಿಳಿ ಚುಕ್ಕಿ ಹಳ್ಳಿ. ಆ್ಯಂಡ್ ಸುನಿಲ್ ಅವರ ಸಹಾಯದಿಂದ ಇವತ್ತು ನಿಮ್ಮಿಬ್ಬರನ್ನ ಮೀಟ್ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಂಗೆ ಕೊಡ್ಲಾ? ನೀವು ಬನ್ನಿ, ನೀವು ಮುಂದೆ. ಇದು ನನ್ನ ಕಡೆಯಿಂದ ಒಂದು ನಮ್ಮ ಸಿಸ್ಟರ್ಗೆ ಒಂದು ಸ್ಮಾಲ್ ಕಾಣಿಕೆ ಸರ್, ಫಾರ್ ಯು ಆಲ್ಸೋ. ಐ ಹೋಪ್ ಯು ಆರ್ ಗೋಯಿಂಗ್ ಟು ಲೈಕ್ ದಿಸ್. ವಾಟ್ ಎವರ್ ಐ ಫೆಲ್ಟ್, ಸ್ಮಾಲ್ ಕಾಣಿಕೆ ಇದಷ್ಟೇ. ಸಡನ್ ಆಗಿ ನನಗೆ ಇವ್ರೊಂದು ಸರ್ಪ್ರೈಸ್ ಅಂತ ಇದ್ರು. ಸೊ ಏನು ಕೊಡಬೇಕು ಅಂತ ಗೊತ್ತಾಗಿರ್ಲಿಲ್ಲ. ಸಮಥಿಂಗ್ ನ್ಯೂಟ್ರಲ್ ಐ ಹ್ಯಾವ್ ಬಾಟ್. ನೋ, ಬಟ್ ಯಾರನ್ನ ಮೀಟ್ ಮಾಡ್ತೀವಿ ಅಂತ ಗೊತ್ತಲ್ವಾ. ಸೊ ನನಗೆ ಯಾರು ಅಂತ ಗೊತ್ತಿಲ್ಲ, ಅದು ನ್ಯೂಟ್ರಲ್ ಆಗಿರೋದು ಏನೋ ಒಂದು ತಗೊಳ್ಳೋಣ. ಒಂದು ಯಾರೋ ಎಲ್ಲೋ ಹೋಗ್ತಾ ಇದೀವಿ ಗೊತ್ತು,
ಬಟ್ ನೀವು ಅಂತ ನಂಗೆ ಗೊತ್ತಿಲ್ಲ ಅಲ್ವಾ. ಓಕೆ ಐ ಗಾಟ್ ಇಟ್ ಸೊ ಎಲ್ಲಿಗೆ ಹೋದ್ರೂ ಏನೋ ಒಂದು ಪ್ರೀತಿ ತಗೊಂಡು ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ತಗೊಂಬಂದೆ. ಐ ಆಮ್ ಸೋ ಹ್ಯಾಪಿ, ಸೋ ಎಮೋಷ್ನಲಿ ಟಚ್. ಇದೇ ಥರ ಖುಷಿಯಾಗಿರಿ ನೀವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ನೋಡಿ ಆ್ಯಂಡ್ ಸಾವಿರಾರು ಜನಕ್ಕೆ ಈ ಥರ ಸಿನಿಮಾ ನಿಮ್ಮ ಬ್ರದರ್ ಮಾಡಿದ್ದಾರೆ ಅಂತ ನೀವು ಹೇಳಿ. ಸಿನಿಮಾ